ನಮಸ್ಕಾರ ಸರ್. ದೊಡ್ಡಣಿಯವ್ರ ಕೆಲಸ ಫಾರಿನಿಂದ ಬಂದಾರೆ. ಇವ್ರ ಭಾಷೆ ನನ್ಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಹಲೋ, ವೆಲ್ಕಮ್. Hello, I am Mr. Gani, and this is my wife. Hello. How do you do? We are from UK. I have received a letter from my father long time back. Due to certain circumstances, I could not come early. I am sorry about your father's death. This is the letter. ರಾಜಾ, ಯಾರಪ್ಪ ಇವರು? ಚಿಕ್ಕಮ್ಮ, ಇವ್ರು ಫಾರಿನಿಂದ ಬಂದ್ಯಾರೆ. ನಮ್ಮ ಹಳೆ ಯಶಕ್ ಬಂಗಲೆನ ಮಾರ್ತೀವಿ ಅಂತ ಅಪ್ಪಾಜಿ ಸಾಯಕ್ ಮುಂಚೆ ಕಾಗದ ಬರ್ದಿದ್ರಂತೆ. ಅದ್ರ ವಿಚಾರ ಮಾತಾಡಕ್ ಬಂದ್ಯಾರೆ. ನೋಡಿ ರಾಜಾ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ಆ ಎಸ್ಟೇಟ್ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ಚಿಕ್ಕಮ್ಮ? ಪಿತ್ರಾರ್ಜಿತ ಆಸ್ತಿ ಮಾರೋದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಅದು ಅಲ್ಲದೆ ಅದನ್ನು ಮಾಡಬೇಕು ಅನ್ಕೊಂಡಾಗೆಲ್ಲ ಏನಾದ್ರು ಒಂದು ಅನಾಹುತ ಆಗ್ತಾನೇ ಇದೆ. ಅದೆಲ್ಲ ಮೂಢನಂಬಿಕೆ ಚಿಕ್ಕಮ್ಮ. ಅಪ್ಪಾಜಿ ಮಾತು ಕೊಟ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನಮಗಿರೋ ಆಸ್ತಿನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನು ಹಳೆ ಎಸ್ಟೇಟ್ ಬಂಗ್ಲಲ್ಲಿ ಯಾಕೆ ಬೇಕು? ಕೊಟ್ಬಿಡೋಣ ಬಿಡಿ. ಏನೋ ಅಪ್ಪ, ನನ್ನ ಮನಸ್ಸು ತೊಟ್ಟು ಹೇಳ್ದೆ, ಇದ್ರ ಮೇಲೆ ನಿನ್ನಿಷ್ಟ. ಒಟ್ಟಿನಲ್ಲಿ ಈ ಮನೆತನದ ಗೌರವಕ್ಕೆ ಕಳಂಕ ಬರಬಾರ್ದು. ಅದೇ ನನ್ನ ಆಸೆ. ಕಳಪ, ಇವ್ನ ಕರ್ಕೊಂಡೋಗಿ ಹಳೆ ಎಸ್ಟೇಟ್ ಬಂಗ್ಲಾ ತೋರ್ಸ್ಕೊಂಬ. ಇವ್ರನ್ನ ನಾನ್ ಜೊತೆ ಕರ್ಕೊಂಡು ಹೋಗೋದಾ? ನೀವಿದ್ರೆ ಇಂಗ್ಲಿಷ್ನಲ್ಲಿ ಫಸ್ಸು ಅಂತ ಜಮಾಯಿಸ್ಬಿಡ್ತೀರಿ ನನಗೆ. Come on, Mr. Gani, I'll show you. Okay. Come on, darling. Let's go. Driver, be here. We are coming back soon. ಓಕೆ ಮೇಡಮ್. Okay. We'll run away this place and give it a new look. Thank you, my sweetheart. Mr. Raja, my wife and myself has agreed to take this place. Okay. Why don't you go inside and have a look? Okay, thank you. Thank Kalapa, you. you ಕರ್ಕೊಂಡೋಗು. Thank you very much. Beautiful carving. You see? Yes. This all come 500 ವರ್ಷ. This chimney 200 ವರ್ಷ. Chimney? Come on. ರಾಜಾ, ಕಣ್ಬಿಡ್ಲಾ? ನಾನು ಹೇಳೋ ತನಕ ಹಾಗೆ ಕಣ್ಣು ಮುಚ್ಕೊಂಡಿರೋ. ಈಗ ನೀನ್ ಕಣ್ಣು ಬಿಡು. ರಾಜಾ, ಇದು ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ, ಈ ಚೈನು ನಮ್ಮಿಬ್ರು ಪವಿತ್ರ ಪ್ರೇಮದ ಸಂಕೇತ. ರಾಜಾ, ಅಷ್ಟೇ ಲಕ್ಷ್ಮಿ, ಈ ಲಾಕೆಟ್ ಒಳಗೆ ಏನಿದೆ ಅಂತ ನೋಡಿದ್ಯಾ? ಏನಿದೆ? ಈ ನಿನ್ನ ಮುದ್ದಾದ ಮುಖ ಜೊತೆಲಿ ನಿನ್ನ ಈ ಹೃದಯದ ರಾಜ.
ನೋಡ್ ರಾಜ, ನಾನು ಹೀಗೆ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೋಬೇಡ. ಆ ಎಸ್ಟೇಟ್ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಚಿಕ್ಕಮ್ಮ, ಈ ಬಟನ್ ನಮ್ಮ ಅಪ್ಪಾಜಿ ಕೊಟ್ಟಂತಾನೆ? ಹೌದು. ಇದು ನಿಮ್ಗೆಲ್ಲಿ ಸಿಕ್ತು? ನಮ್ಮ ಹಳೆ ಎಸ್ಟೇಟ್ ಬಂಗ್ಲೆಯಲ್ಲಿ. ಜೀಪ್ ಮರಕ್ಕೆ ಡಿಕ್ಕಿ ಹೊಡೆದ ಅಪ್ಪಾಜಿ ಸತ್ರು ಅಂದಮೇಲೆ ಈ ಬಟನ್ ನಮ್ಮ ಆ ಬಂಗ್ಲೆಯಲ್ಲಿ ಬಿದ್ದಿರೋ ಕಾರಣ ಏನು? ನನಗನ್ಸುತ್ತೆ ಚಿಕ್ಕಮ್ಮ, ಅಪ್ಪಾಜಿ ಜೀಪ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ, ಯಾರೋ ಅವ್ರನ್ನ ಕೊಲೆ ಮಾಡಿರ್ಬೇಕು. ಕೊಲೆ? ಯಾರು ಮಾತಾಡೋದು? ಹಲೋ, ರಂಗಪ್ಪನ ಮೇಲೆ ಕಣ್ಣಿಟ್ರೆ ನಿಜ ಏನು ಅಂತ ಗೊತ್ತಾಗ್ಬೋದು. ಮಲಗಕ್ಕೆ ಬೋಂತಾಯಿ ಮಂಚ ಕೈಡ್ದು ಬುಡ್ ನಂಜೆ ನಕ್ ನಗ್ತಾ ಗುಲ್ಗಂಜೆ ನಕ್ ನಕ್ ನಗ್ತಾ ಗುಲ್ಗಂಜೆ ಬುಡ್ ನಂಜಿ ರತನ್ ಪ್ರಪಂಚ ಬುಡ್ ನಂಜಿ ರತನ್ ಪ್ರಪಂಚ. ಐದಾಳು ಬರ ಯಾವನ ಹುಡುಗನ ಮಗ ರಸ್ತೆನಲ್ಲಿ ನೆಟ್ಬಿಟ್ಟು ಹೊಟ್ಟಬಿಟ್ಟಿದ್ದಾನೆ. ನಾನು ಯಾರು ತಿಳ್ಕೊಂಡಿದ್ದೇನೆ? ನಾನು ಕೂಡ್ಬಿಟ್ಟಿದ್ದೀನಿ, ಗೊತ್ತೇನಾ? ಕೂಡ್ಬಿಟ್ಟಿದ್ದೀನಿ ಅಂದ್ರೆ ಕೂಡ್ಬಿಟ್ಟಿದ್ದೀನಿ. ನಿನ್ನ ಬೇರ್ ಸಮೇತ ಕಿರಾಬಿಡ್ತೀನಿ ನೋಡು, ಗೊತ್ತೇನಾ? ಹೋಗಾಟ ಮಾಡ್ತೀನಿ, ನನಗೆ ಬೇರ್ ಸಮೇತ ಬೆತ್ತ ಏನು ಕಿತ್ತಾಗ್ಬಿಡ್ತೀನಿ. ಬೇರ್ ಸಮೇತ ಕೂಡ್ಬಿಟ್ಟಿದ್ದೀನಿ ನಾನು, ಗೊತ್ತೇನಾ? ತಮಾಷೆ ಮಾಡಿದ್ದೀನಿ, ಕಿತ್ತರೆ ಹೇಗೆ ಬೇರೆ ಸಮೇತ ಕಿತ್ತಾಕ್ಬಿಡ್ತೀನಿ. ರಂಗಪ್ಪ, ಈಗ ರಸ್ತೆಯಲ್ಲಿ ಬಿದ್ದಿದ್ಯಲ್ಲ, ಕಾರೋ ಜೀಪೋ ಮೈ ಮೇಲೆ ಹತ್ಬಿಟ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ? ಪ್ರಾಣ ಹೋಗುತ್ತೆ. ಹೋಗ್ಲಿ ಬಿಡಿ, ಪ್ರಾಣ ತಾನೇ ಹೋಗುತ್ತೆ. ಸೌಕರ್ಯ ಈ ಪ್ರಾಣ ಇದೆ ನೋಡಿ, 3 ಕಾಸಿನ ಬೆಲೆ ಇಲ್ಲ ಸೌಕರ್ಯ ಈ ಪ್ರಾಣಕ್ಕೆ. ಗಿರ್ವಿ ಅಂಗಡಿಗೆ ಹೋಗಿ ಕೇಳಿದ್ರೆ ಲೋಟ ತಗೊಂಬ, ಪಾತ್ರೆ ತಗೊಂಬ, ತಟ್ಟೆ ತಗೊಂಬ, ಚಿನ್ನ ತಗೊಂಬ, ಬೆಳ್ಳಿ ತಗೊಂಬ ಅಂತ. ಈ ನಮ್ಮ ಪ್ರಾಣ ತಗೊಂಡೋಗಿ ಗಿರ್ವಿ ಇಟ್ಕೊಂಡ್ರೆ ಕುತ್ತಿಗೆ ಹಿಡಿದು ರೂಮಿಂದ ಆಚೆ ತರ್ತಾರೆ. ಪ್ರಾಣಕ್ಕೆ 3 ಕಾಸಿನ ಬೆಲೆ ಇಲ್ಲ, ಗೊತ್ತೇನಾ? ರಂಗಪ್ಪ, ನೀನು ಹೊಟ್ಟೆ ಒಳಗೆ ಪರಮಾತ್ಮ ಸೇರ್ಕೊಂಡ್ರೆ ಅದಕ್ಕೆ ಹೀಗಾಡ್ತಾ ಇದ್ಯಾ? ಏಳ್ ಮೇಲಕ್ಕೆ ಹೋಗಪ್ಪ. ಎಲ್ಲಿ ಕರ್ಕೊಂಡು ಎಲ್ಲಿ ನೀನ್ ಎಲ್ಲಿ ಹೋಗ್ಬೇಕು ಅಲ್ಲಿಗೆ. ನಾನು ಹೇಳದ ಕಡೆ ಕರ್ಕೊಂಡು ಹೋಗ್ತೀರಾ? ಓ, ಎಲ್ಲಿಗೆ ಅಂದ್ರೆ ಕರ್ಕೊಂಡು ಹೋಗು, ದೂರ. ಆಯ್ತು, ಮಸಾಣ ಕರ್ಕೊಂಡು ಹೋಗಿ. ಮಶಾಣಕ್ಕೆ ತಾನೆ? ಅಲ್ಲಿಗೆ ಕರ್ಕೊಂಡು ಮಸಾಣ ಕರ್ಕೊಂಡು ಹೋಗ, ಗೊತ್ತಾ? ಸಾಕ ಅನ್ನ ಮರೆ ತಿಂದು ಸಾವುಕಾರ್ರೆ, ಮಸಾಣಕ್ಕೆ ಹೋಗೋವರೆಗೂ ಪೆಟ್ರೋಲ್ ಸಾಕಾಗ್ತದ? ಸಾಕಾಗುತ್ತೆ, ನೀವು ಸುಮ್ಮನೆ ಕೂತ್ಕೋ. ನಾನು ಸುಮ್ಕೆ ಕುತ್ಕೊಂಡ್ಬಿಡ್ತೀನಿ. For more updates, like, comment, subscribe to our channel.